ಹಾಯ್ ಹಾಲ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ನೈಸ್. ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಒಂದು ಟಬ್ಬಲ್ಲಿ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಇವತ್ತು ನಮ್ಮನೇಲಿರೋ ಡಿಶ್ ವಾಷರ್ ರಿವ್ಯೂನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಿನ್ಸ್ ಏಡ್ ಅಂತ ಇದು ಆಟೋ ಡಿಶ್. ಇದನ್ನು ಹಾಕೋದ್ರಿಂದ ಪಾತ್ರೆಗಳು ತುಂಬ ಶೈನಿಂಗ್ ಆಗಿರುತ್ತೆ. ಕಂಪಲ್ಸರಿ ನಾನಿಲ್ಲಿ ತೋರಿಸ್ತಾ ಇರೋಂತಹ ಈ ಆಟೋ ಡಿಶ್ ಲಿಕ್ವಿಡನ್ನು ರಿನ್ಸ್ ಏಡನ್ನು ಹಾಕಲೇಬೇಕು. ಇದಕ್ಕೆ 200 ml 190 ರುಪೀಸು. ಇದು ನೆಕ್ಸ್ಟು ಆಟೋ ಡಿಶ್ ವಾಷಿಂಗ್ ಅಂತ ಡಿಶ್ ವಾಷಿಂಗ್ ಸಾಲ್ಟ್ ಇದನ್ನು ಸಹ ಕಂಪಲ್ಸರಿ ರಿಫಿಲ್ ಮಾಡಲೇಬೇಕು. ನಾನಿವಾಗ ಏನು ಆಟೋ ಡಿಶ್ ರಿನ್ಸೈಡ್ ಮತ್ತು ಆಟೋ ಡಿಶ್ ವಾಷರ್ ಸಾಲ್ಟ್ ತೋರಿಸ್ತಾ ಇದ್ದೀನಲ್ವ, ಇದು ಎರಡನ್ನೂ ಕಂಪಲ್ಸರಿ ಮೊದಲು ನಾವು ಯಾವಾಗ ಡಿಶ್ ವಾಷರ್ನ ಸ್ಟಾರ್ಟ್ ಮಾಡ್ತೀವಿ ಅದನ್ನು ರೀಫಿಲ್ ಮಾಡಲೇಬೇಕು. ಡೈಲಿ ಇದನ್ನೇನು ಹಾಕೋಂಗಿಲ್ಲ. ಸೊ ಅದು ತೋರಿಸುತ್ತೆ ಯಾವಾಗ ಇದು ಖಾಲಿಯಾಗಿದೆ ಅಂತ, ಆವಾಗ ಇದನ್ನು ಹಾಕಬೇಕು. ಇದೆರಡದು IFB ಎಸೆನ್ಷಿಯಲ್ಸ್ದೇ ನಾನು ಯೂಸ್ ಮಾಡ್ತಾ ಇರೋದು. ಯಾಕಂದರೆ ನಮ್ಮ ಮನೇಲಿರೋ ಡಿಶ್ ವಾಷರು IFB ಬ್ರ್ಯಾಂಡು. ಹಾಗಾಗಿ ಯಾವ ಬ್ರ್ಯಾಂಡ್ ನಾವು ಡಿಶ್ ವಾಷರ್ ಯೂಸ್ ಮಾಡ್ತೀವೋ ಅದೇ ಪ್ರಾಡಕ್ಟ್ಸನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಇದು ನೋಡಿ, ಕೀಪ್ಸ್ ಟಬ್ ಕ್ಲೀನರ್. ಅದನ್ನು ಹಾಕೋದ್ರಿಂದ ಟಬ್ಬು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನಿವಾಗ ಒಳಗಡೆ ಇರೋವಂತಹ ಇದನ್ನೆಲ್ಲ ರಿಮೂವ್ ಮಾಡಿದ್ದೀನಿ, ಸ್ಟ್ಯಾಕ್ಸ್ ಎಲ್ಲ ರಿಮೂವ್ ಮಾಡಿದ್ದೀನಿ. ನಮ್ಮ ಮನೇಲಿರುವಂಥದ್ದು 14 ಸ್ಲ್ಯಾಬ್ದು. ಸೊ 14, 16 ಸ್ಲ್ಯಾಬ್ದು ಮತ್ತು 12 ಸ್ಲ್ಯಾಬ್ದು, ಈ ಥರ 3 ಸ್ಲ್ಯಾಬಲ್ಲಿ ಬರುತ್ತೆ. ಒಂದು ಕಂಪಾರ್ಟ್ಮೆಂಟು ಜಾಸ್ತಿ ಇರುತ್ತೆ. ಇವಾಗ ನಾನು ಡಿಶ್ ವಾಷಿಂಗ್ ಸಾಲ್ಟ್ ಹಾಕೋದು ಯಾವ ರೀತಿ ಅಂತ ತೋರಿಸ್ತೀನಿ. ಅದನ್ನು ಕೆಳಗಡೆ ಒಂದು ಜಾಗ ಇರುತ್ತೆ, ನಾನು ಅದನ್ನು ತೋರಿಸಿದ್ದೀನಿ ನೋಡಿ. ಅದನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಇದನ್ನು ಈ ಥರ ಫಿಲ್ಟರ್ ಕೊಟ್ಟಿರ್ತಾರೆ ಒಂದು ಟೀ ಶೇಪಲ್ಲಿ, ಅದನ್ನು ಇಟ್ಬಿಟ್ಟು ಅದಕ್ಕೆ ಡಿಶ್ ವಾಷಿಂಗ್ ಸಾಲ್ಟನ್ನು ಹಾಕಬೇಕು. ನಾನು ಯಾವ ರೀತಿ ಹಾಕೋದಂತ ತೋರಿಸಿದೆ, ಬಿಕಾಸ್ ನಾನು ಆಲ್ರೆಡಿ ರೀಫಿಲ್ ಮಾಡಿದ್ದೀನಿ. ಅದು ಯಾವಾಗ ಖಾಲಿ ಆಗುತ್ತೆ ಹಾರ್ಡ್ ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಹಾರ್ಡ್ ವಾಟರ್ ತುಂಬ ಇದ್ದರೆ ಬೇಗ ಅದು ಖಾಲಿಯಾಗುತ್ತೆ. ಖಾಲಿಯಾಗಿದೆ ಅಂತ ನಮಗೆ ಸಿಗ್ನಲನ್ನು ತೋರಿಸುತ್ತೆ. ಆವಾಗ ನಾವು ಆ ಪ್ಲೇಸಲ್ಲಿ ಅದನ್ನು ರೀಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಏನು ರೆಸಿಡ್ಯೂ ಇರುತ್ತಲ್ವ, ನಾವು ಡಿಶಸ್ ಎಲ್ಲ ಇಟ್ಟಿರ್ತೀವಲ್ಲ, ಅದು ರೆಸಿಡ್ಯೂ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಅದನ್ನು ಎವ್ರಿ 15 ಡೇಸ್ ನಾವೊಂದು ಕ್ಲೀನ್ ಮಾಡಬೇಕು. ಇದನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ. ಇದೆರಡನ್ನ ರಿಮೂವ್ ಮಾಡಿ ನಾವು ನೆಕ್ಸ್ಟ್ ಅದನ್ನು ವಾಶ್ ಮಾಡಿ ಬಿಫೋರ್ ಕೀಪಿಂಗ್ ದ ಡಿಶಸ್ ಅದನ್ನು ನಾವು ಸೆಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಡಿಶ್ ವಾಷರ್ ಇವಾಗ ಕ್ಲೋಸ್ ಮಾಡಿ, ಸೊ ನಾನೆಲ್ಲ ಪಾತ್ರೆಗಳನ್ನೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನಾನಿಲ್ಲಿ ತೋರಿಸಿದ್ದೀನಿ ನೋಡಿ. ಎಲ್ಲ ಪಾತ್ರೆಗಳನ್ನು ನಾವು ಸೆಟ್ ಮಾಡಿದ ಮೇಲೆ ಈ ಡಿಶ್ ವಾಷಿಂಗ್ ಡಿಟರ್ಜೆಂಟನ್ನ ಹಾಕಬೇಕಾಗುತ್ತೆ. ಇದಕ್ಕೆ ಅಂತಲೇ ಬರುವಂಥ ಡಿಶ್ ವಾಷಿಂಗ್ ಡಿಟರ್ಜೆಂಟ್ ಇದು 400 ರುಪೀಸು 1 kg. ಸೊ ಟೋಟಲಿ ನಿಮಗೆ ಎವ್ರಿ ಮಂತ್, ಸೊ 15 ಡೇಸ್ ಟು 20 ಡೇಸ್ ಒನ್ಸು ನೀವು ಎಷ್ಟು ಸಲ ಪಾತ್ರೆ ತೊಳಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಿನ್ಸ್ ಏಡ್ ಹಾಕೋದು ಮತ್ತು ಡಿಶ್ ವಾಷಿಂಗ್ ಸಾಲ್ಟ್, ನಿಮ್ಮ ಮನೇಲಿರೋ ವಾಟರ್ ಲೆವೆಲ್ ಮೇಲೆ ಡಿಶ್ ವಾಷಿಂಗ್ ಸಾಲ್ಟನ್ನು ರಿಫಿಲ್ ಮಾಡಬೇಕಾಗುತ್ತೆ. ಸೊ ರಿನ್ಸ್ ಏಡನ್ನು ಹತ್ರ 20 ಡೇಸ್ ಟು 30 ಡೇಸ್ ಒಂದ್ಸಲ ನೀವು ಅದನ್ನು ಹಾಕೋಕ್ಕಿಂತ ಮುಂಚೆ ಇದನ್ನು ಯಾವ ರೀತಿ ರಿನ್ಸ್ ಮಾಡಿ ಇಡೋದು ನೋಡಿ. ಹಿಂಗಿದೆ, ಇದನ್ನ ಇದೇ ರೀತಿ ಇರೋದು. ಇದಿಷ್ಟು ಇರೋದನ್ನು ಸ್ವಲ್ಪ ವೆಟ್ ಮಾಡಿಬಿಟ್ಟು, ಸೊ ತುಂಬ ಇದು ಮಾಡಬಾರ್ದು, ಜಸ್ಟ್ ಇಷ್ಟೇ ನೋಡಿ. ಸ್ಟೀಲ್ ಪಾತ್ರೆ ನೋಡಿ. ನೀವು ನೋಡ್ತಾ ಇರ್ಬೋದು ನೋಡಿ, ಹತ್ರ ಬಾ. ಗ್ಲಾಸ್ ಬೌಲ್ಸ್ ಡಿಶ್ ವಾಷರ್ ಸೇಫ್. ತುಂಬ ಪಾತ್ರೆಗಳನ್ನು ಉಜ್ಜಬೇಕು ಅಂತ ಏನಿಲ್ಲ. ನೀವು ಅನ್ಕೋತಿದ್ದೀರ ನಾನು ತುಂಬ ಡೀಪ್ ಕ್ಲೀನ್ ಮಾಡ್ತಿದ್ದೀನಿ ಅಂತ. ಸೊ ರೆಸಿಡ್ಯೂಸ್ ಏನಿರುತ್ತಲ್ಲ, ಸಿಪ್ಪೆ, ಅನ್ನ ಮತ್ತು ಸಾಂಬಾರ್ದು, ಅದನ್ನೆಲ್ಲ ಜಸ್ಟ್ ರಿಮೂವ್ ಮಾಡಿಬಿಟ್ಟು ಸೊ ವಾಟರಲ್ಲಿ ಅದನ್ನು ಇಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹಾಲು ಮತ್ತು ಮೊಸರು ಪಾತ್ರೆ, ಇದು ಟೀ ಮಾಡಿರೋದು. ಇದನ್ನು ಅದೇ ರೀತಿ ಇಟ್ಟರೆ ಸೊ ಬೇಗ ಕ್ಲೀನ್ ಆಗೋಲ್ಲ, ಸೊ ಎಫೆಕ್ಟಿವ್ ಆಗಿ ಕ್ಲೀನ್ ಆಗೋಲ್ಲ. ಮತ್ತು ಇನ್ನೇನಕ್ಕೆ ನಾವು ಡಿಶ್ ವಾಷರಲ್ಲಿ ಇಡಬೇಕು ಅಂತ ನೀವು ಅಂದ್ಕೊತೀರಾ. ಜಸ್ಟು ಈ ಹಾರ್ಡ್ ಸ್ಟೈನ್ಸ್ ಇರುತ್ತಲ್ಲ, ಈ ರೀತಿ ಗಟ್ಟಿ ಬೆಳಗ್ಗೆ ಮಾಡಿರುವಂಥ ಹಾಲಿನ ಪಾತ್ರೆ ಆಗಿರ್ಬೋದು, ನಾವು ತಕ್ಷಣ ಇಡಲ್ಲ, ಒಂದು 2, 3, 4, 5 ಅವರ್ಸ್ ಬಿಟ್ಟಿರ್ತೀವಿ. ಇದೆಲ್ಲ ಬೆಳಗ್ಗೆಯಿಂದ ಸ್ಟ್ಯಾಕ್ ಆಗಿರುವಂತಹ ಪಾತ್ರೆಗಳು. ಸೊ ಜಸ್ಟ್ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡಿಬಿಟ್ಟು, ನಾನು ಮತ್ತೆ ವಾಶ್ ಮಾಡಲ್ಲ, ಜಸ್ಟ್ ಸ್ಕ್ರಬ್ ಮಾಡಿಬಿಟ್ಟು ನಾನು ಎಲ್ಲ ಪಾತ್ರೆಗಳನ್ನು ತೊಗೊಂಡೋಗಿ ಡಿಶ್ ವಾಷರ್ಗೆ ಸೆಟ್ ಮಾಡ್ತೀನಿ. ವೀಕ್ಷಕರಿಗೆ ಸೆಟ್ ಮಾಡೋದಕ್ಕೆ ಒಂದು ನಿಮಗೆ ಮೊದಲನೇ ಸಲನೇ ಬರಲ್ಲ, ಸ್ವಲ್ಪ ಕಷ್ಟ ಅನಿಸುತ್ತೆ, ಸೊ ಇರಿಟೇಷನ್ ಅನಿಸುತ್ತೆ. ಅದನ್ನು ಸೆಟ್ ಮಾಡ್ತಾ ಡೈಲಿ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ನೀವು ಆರಾಮಾಗಿ ಅದನ್ನು ಒಂದು ವಿತಿನ್ 2 to 3 ಮಿನಿಟ್ಸು ಎಲ್ಲ ಜೋಡಿಸ್ಬಿಡ್ತೀರ ಡಿಶ್ ವಾಷರಲ್ಲಿ. ನಾನು ಯಾವ ರೀತಿ ಜೋಡಿಸೋದು ಅಂತಲೂ ಸಹ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಡಿಶ್ ವಾಷರ್ದು ರಿಮೂವ್ ಮಾಡಿದ್ದಲ್ವಾ, ಸೊ ಫಿಲ್ಟರು ಅದನ್ನು
ಲಿಕ್ವಿಡಲ್ಲಿ ಮನೆಯಲ್ಲೇ ತಯಾರಿಸಿರುವಂಥ ವಿಮ್ ಮತ್ತು ಸೋಡಾ ಹಾಕಿಬಿಟ್ಟು ನಾನು ಲಿಕ್ವಿಡನ್ನು ರೆಡಿ ಮಾಡ್ಕೋತೀನಿ. ಅದನ್ನು ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ನಾನಿವಾಗ ಓಲ್ಡ್ ಟೂತ್ ಬ್ರಷ್ ಸಹಾಯದಿಂದ ಅದನ್ನು ಸ್ಕ್ರೇಪ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ. ಕಂಪಲ್ಸರಿ ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ನಾನು ಇದನ್ನು ಫಿಲ್ಟರ್ನ ರಿಮೂವ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ. ಡೈಲಿ 2 to 3 ಟೈಮ್ಸ್ ನೀವೇನಾದರೂ ಡಿಶ್ ವಾಷನ್ನು ರನ್ ಮಾಡ್ತೀರ ಅನ್ನೋದಾದರೆ ವೀಕ್ಲಿ ಒನ್ಸ್ ನೀವು ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಸೊ ಯೂಶ್ವಲಿ ನಾನು ತುಂಬ ಬ್ಯುಸಿ ಇದ್ದಾಗ, ನನಗೆ ಟಯರ್ಡ್ ಆದಾಗ, ಹುಷಾರಿಲ್ಲ ಅಂದಾಗ ಮಾತ್ರ ಡಿಶ್ ವಾಷರನ್ನು ನಾನು ಯೂಸ್ ಮಾಡ್ತೀನಿ. ಈ ಡಿಶ್ ವಾಷರ್ ನಾನು ಲಾಸ್ಟ್ ಇಯರ್ ಆಗಸ್ಟಲ್ಲಿ ತೊಗೊಂಡಿದ್ದು. ನನಗೆ ನಿಯರ್ಲಿ ಇನ್ಸ್ಟಾಲೇಷನ್ನು ಮತ್ತು ಪ್ರೊಡಕ್ಟ್ಸು, ಟ್ರಾವೆಲಿಂಗು ಎಲ್ಲ ಸೇರಿಬಿಟ್ಟು ಒಂದು 50,000 ಬಿತ್ತು ಪ್ರೈಸು. ಡಿಶ್ ವಾಷರು 44,000, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಂತ 6,000, ಟೋಟಲಿ 50,000 ನನಗೆ ಕಾಸ್ಟ್ ಆಯಿತು. ಡಿಶ್ ವಾಷರ್ನ ನಾನು ಮನೆಗೆ ತೊಗೊಂಡು ಬಂದು ಇನ್ಸ್ಟಾಲೇಷನ್ ಮಾಡಿಸಿ ಪ್ರೊಡಕ್ಟ್ಸ್ನೆಲ್ಲ ಪರ್ಚೇಸ್ ಮಾಡಿ 1 ಮಂತ್ಗೆ ಆಗೋಷ್ಟು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೆ ಫಸ್ಟ್ ಟೈಮು. ಎವ್ರಿ ಮಂತ್ ನಿಮಗೆ ಎಕ್ಸ್ಪೆನ್ಸಸ್ಸು ಡೈಲಿ 1 ಟೈಮ್ ರನ್ ಮಾಡ್ತಿರೋ ಅನ್ನೋದಾದರೆ 1000 ರುಪೀಸು ಪ್ರಾಡಕ್ಟ್ಸ್ ಬೇಕಾಗುತ್ತೆ. ರಿನ್ಸೈಡ್, ಡಿಶ್ ವಾಷಿಂಗ್ ಸಾಲ್ಟು ಮತ್ತು ಡಿಶ್ ವಾಷಿಂಗ್ ಡಿಟರ್ಜೆಂಟು. ಕರೆಂಟ್ ಬಿಲ್ಲು ಒಂದು 1000 ರುಪೀಸ್ ಅಂತೂ ಬಂದೇ ಬರುತ್ತೆ. ಡೈಲಿ ನೀವು 1 ಟೈಮ್ ಸ್ಟಾರ್ಟ್ ಮಾಡಿದ್ರೂ ಡಿಶ್ ವಾಷಿಂಗು. ಸೊ 1000 ರುಪೀಸ್ ಬರುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಸೊ ಪಾತ್ರೆಗಳನ್ನೆಲ್ಲ ನಾನು ರಿನ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ತೋರಿಸ್ತೀನಿ. ಇಷ್ಟೆಲ್ಲ ಇದ್ದದ್ದು ಹಿಂಗೆಲ್ಲ ನೋಡಿದ್ರಲ್ಲ ಫಿಲ್ಟರ್ನ ಯಾವ ರೀತಿ ಫಿಟ್ ಮಾಡಿದೆ ಅಂತ. ಫಿಲ್ಟರ್ ಫಿಟ್ ಆದಮೇಲೆ ಕೆಳಗಡೆ ಅಂತ ಟ್ರೇ ಇರುತ್ತಲ್ಲ ಅದನ್ನು ನಾನು ಫಿಟ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ವೀಲ್ಸ್ ಇರುತ್ತೆ. ಸೊ ಅದರ ಸಹಾಯದಿಂದ ನೀವು ರಿಮೂವ್ ಮಾಡ್ಬೋದು ಮತ್ತು ಅದನ್ನು ಫಿಟ್ ಮಾಡ್ಬೋದು. ಮೇಲ್ಗಡೆ ಟ್ರೈಯನ್ನು ಅಷ್ಟು ಈಸಿಯಾಗಿ ರಿಮೂವ್ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಏನು ಯಾವುದೇ ರೀತಿ ಒಂದು ರಿನ್ಸೈಡು, ಡಿಟರ್ಜೆಂಟ್ ಹಾಕುವಂಥ ಫೆಸಿಲಿಟಿ ಇರಲ್ಲ. ಸೊ ಈಸಿಯಾಗಿ ಕೆಳಗಡೆದಷ್ಟೇ ನೀವು ರಿಮೂವ್ ಮಾಡ್ಬೋದು. ಒನ್ಸ್ ಐ ಫಿಟ್ ದಟ್ ಕೆಳಗಡೆ ಟ್ರೇ ಫಿಟ್ ಮಾಡಿದ್ಮೇಲೆ ಎಲ್ಲ ಚೆಕ್ ಮಾಡ್ತಾಯಿದ್ದೀನಿ ಯಾವುದಕ್ಕಾದರೂ ಅದು ಟಚ್ ಆಗುತ್ತಾ ಅಂತ. ನೀವು ಕೆಳಗಡೆ ಒಂದು ಬಾಸ್ಕೆಟ್ ನೋಡಿದ್ರಿ. ಆ ಬಾಸ್ಕೆಟ್ ಏನಕ್ಕೆ ಅಂದರೆ ಎಕ್ಸ್ಟ್ರಾ ತುಂಬ ಸ್ಪೂನ್ ಇದ್ದಾಗ ನಾವಲ್ಲಿ ಸ್ಟ್ಯಾಕ್ ಮಾಡಿ ಅದನ್ನು ವಾಶ್ಗೆ ಹಾಕ್ಬೋದು. ಯೂಶ್ವಲಿ ನಾನು ಅದನ್ನು ಯೂಸ್ ಮಾಡಲ್ಲ, ಬಿಕಾಸ್ ಅಷ್ಟೊಂದು ಸ್ಪೂನ್ಸ್ ಎಲ್ಲ ನಮ್ಮಲ್ಲಿ ಕಲೆಕ್ಟ್ ಆಗಲ್ಲ. ಇಲ್ಲಿ ನೋಡ್ತಿರ್ಬೋದು ಪಾತ್ರೆಗಳನ್ನೆಲ್ಲ ವಾಷರ್ ಒಳಗಡೆ ನಾನಿವಾಗ ಸೆಟ್ ಮಾಡೋದಕ್ಕೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಮೊದಲು ಕಪ್ಸ್ನೆಲ್ಲ ಈ ಕಡೆ ಸೈಡಿಗೆ ಎಷ್ಟು ಕಪ್ಸ್ ಇದೆ ಅದನ್ನೆಲ್ಲ ಒಂದೊಂದೇ ಜೋಡಿಸ್ತಾ ಹೋಗಬೇಕು. ಸೊ ಯಾವ ವಸ್ತುನ ಎಲ್ಲಿಡಬೇಕು ಅನ್ನೋದು ಮೊದಲು ತುಂಬ ಕನ್ಫ್ಯೂಸ್ ಆಗುತ್ತೆ. ಮೇಲಿಡದಿಂದ ಕೆಳಗಿಡೋದು, ಕೆಳಗಡೆಯಿಂದ ಮೇಲಿಡೋದು, ಈ ಥರ ನನಗೂ ತುಂಬ ಕನ್ಫ್ಯೂಸ್ ಆಗ್ತಾಯಿತ್ತು. ಬಟ್ ಯೂಸ್ ಮಾಡ್ತಾ ಸೊ ಇವಾಗ ನನಗೆ ಈಸಿಯಾಗಿ ವಿತಿನ್ 2 to 3 ಮಿನಿಟ್ಸ್ ನಾನು ಎಲ್ಲ ಪಾತ್ರೆಗಳನ್ನು ಸೆಟ್ ಮಾಡಿಬಿಡ್ತೀನಿ. ನಾನು ನಿಮ್ಗೆ ಏನು ಟಿಪ್ಸ್ ಕೊಡ್ತೀನಿ ಅಂತಂದರೆ, ಇಫ್ ಯು ಆರ್ ರಿಯಲಿ ಬೈಯಿಂಗ್ ಎ ಡಿಶ್ ವಾಷರ್ ಅಥವಾ ತೊಗೋಬೇಕು ಅಂತಿದ್ರೆ, ಯೂಸ್ ಮಾಡಬೇಕು ಅಂತಿದ್ರೆ ಫ್ರೆಂಡ್ಸ್, ತುಂಬ ಕನ್ವೀನಿಯೆಂಟ್ ಆಗಿದೆ. ಸ್ವಲ್ಪ ಮೇಂಟೆನೆನ್ಸ್ ಕಾಸ್ಟ್ಲಿ, ಎಕ್ಸ್ಪೆನ್ಸಿವ್. ಎಲ್ಲ ಪಾತ್ರೆಗಳನ್ನು ಅದರಲ್ಲಿ ಸ್ಟ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ಬಿಟ್ಟರೆ, ಕಾಸ್ಟ್ ಐರನ್ನು, ದೊಡ್ಡ ದೊಡ್ಡ ಬಾಣಲಿಗಳು, ದೊಡ್ಡ ದೊಡ್ಡ ಪಾತ್ರೆಗಳು, ಅಲ್ಯೂಮಿನಿಯಂ ಪಾತ್ರೆಗಳು, ವುಡನ್ ಪಾತ್ರೆಗಳು, ನಾನ್ ಸ್ಟಿಕ್ ಪಾತ್ರೆಗಳು, ಅವೆಲ್ಲ ಈ ಡಿಶ್ ವಾಷರಲ್ಲಿ ವಾಶ್ ಮಾಡೋಕ್ಕಾಗಲ್ಲ. ಬಟ್ ಸ್ಮಾಲ್ ನಿಮಗೆ ನಾನು ತುಂಬ ಯೂಸ್ಫುಲ್ ಅಂತಲೂ ಹೇಳಲ್ಲ ಅಥವಾ ಯೂಸ್ ಇಲ್ಲ ಅಂತಲೂ ಹೇಳಲ್ಲ. ಇಟ್ಸ್ ಡಿಪೆಂಡ್ಸ್ ಅಪಾನ್ ನಿಮ್ಮ ಮನೆಯಲ್ಲಿ ಎಷ್ಟು ಪಾತ್ರೆಗಳಿರುತ್ತೆ. ನೀವು ವರ್ಕಿಂಗ್ ಹೌಸ್ ವೈಫಾ ಅಥವಾ ಈವೊಂದು ಇವ್ರ ಹೌಸ್ ವೈಫ್ ಆರ್ ಯು ರಿಯಲಿ ಅಫೋರ್ಡಬಲ್ ಅಂದರೆ ನಿಜವಾಗ್ಲೂ ಡಿಶ್ ವಾಷರ್ನ ನಾನು ರೆಕಮೆಂಡ್ ಮಾಡ್ತೀನಿ. ಮನೆಯಲ್ಲಿ ಒಂದು ನಿಮಗೆ ನಿಜವಾಗ್ಲೂ ಅಫೋರ್ಡಬಲ್ ಅಂದರೆ ನೀವು ನಿಜವಾಗ್ಲೂ ಒಂದು ತೊಗೊಳ್ಳಿ ಖಂಡಿತವಾಗಿ. ಬಿಕಾಸ್ ನನಗೆ ತುಂಬ ಉಪಯೋಗ ಆಗಿದೆ. ನಾನು ಒಂದೊಂದು ಸಲ ಮನೇಲಿದ್ದಾಗಲೂ ತುಂಬ ಕಾಲು ನೋವಿದ್ದಾಗ, ನಂಗೆ ಹುಷಾರಿಲ್ಲ ಅಂದಾಗ, ಈ ಚಳಿಗಾಲದಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ದೆ ಡಿಶ್ ವಾಷರ್ನ. ಬಿಕಾಸ್ ನಮ್ಮನೇಲಿ ಸಿಂಕಲ್ಲಿ ನಾನು ಹಾಟ್ ವಾಟರ್ ಆಪ್ಷನ್ನು ಇಟ್ಕೊಂಡಿದ್ದೀನಿ. ನಾರ್ಮಲ್ ವಾಟರು ಬರುತ್ತೆ. ಬಟ್ ಸ್ಟಿಲ್ ತುಂಬ ಹಾಟ್ ವಾಟ್ರಲ್ಲೂ ಪಾತ್ರೆ ತೊಳೆಯೋಕ್ಕೆ ಬೇಜಾರು. ಈ ನಮ್ಮನೇಲಿರೋ ಡಿಶ್ ವಾಷರ್ ನಂಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನೋಡಿ ಯಾವ ರೀತಿ ನಾನು ಸ್ಟ್ಯಾಕ್ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ. ನೀಟಾಗಿ ಸ್ಟ್ಯಾಕ್ ಮಾಡಬೇಕು. ನೀವು ನೀಟಾಗಿ ಸ್ಟ್ಯಾಕ್ ಮಾಡಲಿಲ್ಲ ಅಂತಂದರೆ ರನ್ನಿಂಗ್ ಸೈಕಲಲ್ಲಿ ಪಾತ್ರೆಗಳೆಲ್ಲ ವಾಟರ್ ಪ್ರೆಷರ್ಗೆ ಶೇಕ್ ಆಗಿಬಿಟ್ಟು ನೀಟಾಗಿ ವಾಶ್ ಆಗೋಲ್ಲ. ಸೊ ಹಾಗಾಗಿ ಒಂದು 2-3 ಮಿನಿಟ್ಸ್ ಲೇಟ್ ಆದರೂ ನೋಡ್ತಾ ಇರ್ಬೋದು ಸ್ಪೂನ್ ಎಷ್ಟು ಗಲೀಜಾಗಿದೆ. 2-3 ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ. ನಿಧಾನಕ್ಕೆ ನೀವು ಸ್ವಲ್ಪ ಕಲಿಯೋವರೆಗೂ ನೀಟಾಗಿ ಪಾತ್ರೆಗಳನ್ನ ಜೋಡಿಸ್ಕೋಬೋದು. ಎಲ್ಲ ಥರ ಸ್ಟೀಲ್ ಪಾತ್ರೆಗಳು, ಡಿಶ್ ವಾಷರ್ ಸೇಫ್ ಪಾತ್ರೆಗಳು, ಡಿಶ್ ವಾಷರ್ ಸೇಫ್ ಪ್ಲೇಟ್ಸು, ಗ್ಲಾಸ್ ವೆಸಲ್ಸು, ಗ್ಲಾಸ್ ಬೌಲ್ಸು, ಟೀ ಕಪ್ಸು, ಮಗ್ಸು, ಸ್ಮಾಲ್ ಸ್ಪೂನ್ಸು, ಅದೆಲ್ಲ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ವೀಕ್ಷಕರೇ ನೋಡಿ, ತೊಗೊಳೋದಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ. ಆದಷ್ಟು ನಿಮ್ಮಲ್ಲಿ ಬಡ್ಜೆಟ್ ಇದ್ದರೆ ಒಂದು 10,000 ರುಪೀಸ್ ಜಾಸ್ತಿ ಬಡ್ಜೆಟ್ ಇದ್ದರೆ
ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು 16 ಸ್ಲ್ಯಾಬ್ಗೆ ಹೋಗಿ ಅಂತ ಹೇಳ್ತೀನಿ. 16 ಸೆಟ್ಟಿಂಗ್ಸ್ ಅಂತ ಬರುತ್ತೆ, ಅದಕ್ಕೆ ಹೋಗಿ. ನನಗೆ ಆ ಟೈಮಲ್ಲಿ ಗೊತ್ತಾಗಲಿಲ್ಲ, ಸೊ ಹರಿಬರಿಯಲ್ಲಿ 14 ತೊಗೊಂಬಿಟ್ಟೆ. ಸೊ 16 ಸ್ಲ್ಯಾಬ್ ತೊಗೊಂಡ್ರೆ ಒಂದು ಕಂಪಾರ್ಟ್ಮೆಂಟು ಸ್ಪೂನ್ಸ್ಗಳಿಗೆ, ಚಿಕ್ಕ ಚಿಕ್ಕ ಪ್ಲೇಟ್ಗಳಿಗೆ, ಇದು ಕುಕ್ಕರ್ ವಿಷಲ್ಗಳಿಗೆ, ರಬ್ಬರ್ಗಳ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಏನು ತೋರಿಸ್ತಿದ್ದೀನಲ್ವ, ಸೊ ಫಸ್ಟ್ ಒನ್ ಅದ್ರ ಮೇಲ್ಗಡೆ ಇನ್ನೊಂದು ಕಂಪಾರ್ಟ್ಮೆಂಟು ಬರುತ್ತೆ. ಸೊ ಅದು ನೀವು 16 ಸೆಟ್ಟಿಂಗ್ಸ್ ಆದರೆ ತೊಗೋಬೋದು. ಸೊ ನೀವು ನಿಜವಾಗ್ಲೂ ತೊಗೋಬೇಕು ಅಂತಂದರೆ ಸೊ 16 ಸೆಟ್ಟಿಂಗ್ಸ್ ಅಂತ ಕೇಳಿ. ಸೊ ಅಲ್ಲಿ ಹೇಳ್ತಾರೆ ನಿಮಗೆ 12 ಬೇಕಾ, 14 ಬೇಕಾ, 16 ಬೇಕಾ ಅಂತ. ಸೊ ಪರ್ಟಿಕ್ಯುಲರಾಗಿ ಕೇಳಿಬಿಟ್ಟು ತೊಗೋಬೋದು. ನೋಡಿ, ನಾನು ಎಲ್ಲ ಪಾತ್ರೆಗಳನ್ನು ನೀಟಾಗಿ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ಮೇಲ್ಗಡೆ ಕಂಪಾರ್ಟ್ಮೆಂಟಲ್ಲಿ ಚಿಕ್ಕ ಚಿಕ್ಕ ವೆಸಲ್ಸು, ತುಂಬ ಹೆವಿ ಪಾತ್ರೆಗಳನ್ನೆಲ್ಲ ಮೇಲ್ಗಡೆ ಇಡಬಾರ್ದು, ಇಲ್ಲಾಂದರೆ ಅದು ಪ್ರೆಷರ್ಗೆ ಕೆಳಗೆ ಬಂದುಬಿಟ್ಟು ಸೊ ಅದೇನು ವೀಲ್ ಇದೆಯಲ್ಲ, ವಾಟರ್ ಸ್ಪ್ರೇ ವೀಲ್ ಇದೆಯಲ್ಲ, ಅದು ಕೆಳಗಡೆ ಪಾತ್ರೆಗಳಿಗೆ ಟಚ್ ಆಗುತ್ತೆ. ಸೊ ಆದಷ್ಟು ಹೆವಿ ಪ್ಲೇಟ್ಸು, ಮಿಕ್ಸಿ ಜಾರ್ಸು, ಹಾಲು ಕಾಸಿರೋ ಪಾತ್ರೆಗಳು, ಕುಕ್ಕರ್ಸು, ಅದನ್ನೆಲ್ಲ ನೀವು ಕೆಳಗಡೆನೇ ಇಡಬೇಕು. ಅದೇ ರೆಕಮೆಂಡ್. ಅದೇ ರೀತಿಯೇ ಅವರು ಫೀಚರ್ನ ಮಾಡಿರ್ತಾರೆ. ಸೊ ನೀವು ನೋಡ್ತಿರ್ಬೋದು, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ನನಗೆ, ಬಿಕಾಸ್ ತುಂಬ ದೊಡ್ಡ ದೊಡ್ಡ ಪ್ಲೇಟ್ಗಳಿದೆ. ಬಟ್ ನೀವು ಎಂಡಲ್ಲಿ ನೋಡ್ತಾ ಹೋಗಿ ಎಲ್ಲ ಪ್ಲೇಟ್ಗಳನ್ನ ನೀಟಾಗಿ ಸ್ಟ್ಯಾಕ್ ಮಾಡ್ತೀನಿ. ಪಾತ್ರೆಗಳನ್ನೆಲ್ಲ ಜೋಡಿಸೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಸ್ವಲ್ಪ ಕನ್ಫ್ಯೂಸು ಆಗುತ್ತೆ. ನೋಡಿ, ನಿಧಾನಕ್ಕೆ ಸೆಟ್ ಮಾಡಬೇಕು. ನೀಟಾಗಿ ಸೆಟ್ ಮಾಡಲಿಲ್ಲ ಅಂದರೆ, ನಾನು ಹೇಳಿದ್ನಲ್ಲ, ಸ್ಪ್ರೇ ಜೆಟ್ ಇದೆಯಲ್ಲ ವಾಟರ್ದು, ಅದು ಟಚ್ ಆದರೆ ಪಾತ್ರೆಗಳು ನೀಟಾಗಲ್ಲ. ನೀವು ಯಾವ ರೀತಿ ಇಟ್ಟಿರ್ತೀರೋ ಅದೇ ರೀತಿಯೇ ಇರುತ್ತೆ, ವಾಶ್ ಆಗಲ್ಲ. ಹಾಗಾಗಿ ನೀಟಾಗಿ ನೋಡಿ ಚೆಕ್ ಮಾಡಿ. ಸೊ ಬಿಫೋರ್ ಕ್ಲೋಸಿಂಗ್ ದ ಡಿಶ್ ವಾಷರ್ ನಾವು ಸ್ಪ್ರೇ ಜೆಟ್ಟನ್ನು ಒಂದ್ಸಲ ಸ್ಪ್ರೇ ಮಾಡಿ ಅದನ್ನು ಚೆಕ್ ಮಾಡಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ, ಸ್ಪೂನ್ಸ್ಗಳನ್ನೆಲ್ಲ ನೀವು ಈ ರೀತಿ ವರ್ಟಿಕಲ್ಲಾಗೂ ಇಡ್ಬೋದು, ಈ ರೀತಿ ಆರಿಜೆಂಟಲ್ಲಾಗೂ ಸ್ಪೂನ್ಗಳನ್ನ ಜೋಡಿಸ್ಬೋದು. ಅಲ್ಲಿ ಮೇಲ್ಗಡೆ ಎಷ್ಟು ನಿಮಗೆ ಕಂಪಾರ್ಟ್ಮೆಂಟ್ಸ್ ಕಾಣುತ್ತಲ್ಲ, ಅಲ್ಲೆಲ್ಲ ಅಷ್ಟು ಸ್ಪೂನ್ಗಳನ್ನ ನೀವು ಸ್ಟ್ಯಾಕ್ ಮಾಡ್ಬೋದು. ನೋಡಿ, ಇವಾಗ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಮಾಡಿ ಆದಮೇಲೆ ನಾನು ನಿಮ್ಗೆ ಹೇಳ್ದಾಗೆ ಸ್ಪ್ರೇನ ಒಂದ್ಸಲಿ ಜೆಟ್ಟನ್ನು ಚೆಕ್ ಮಾಡ್ತಾಯಿದ್ದೀನಿ. ಇದ್ರ ಮುಖಾಂತರನೇ ವಾಟರು ಸ್ಪ್ರೇ ಆಗಿ ಪ್ರೆಷರಲ್ಲಿ ವಾಶ್ ಆಗೋವಂಥದ್ದು. ಡಿಶ್ ವಾಷರ್ಗೆ ಇವಾಗ ನಾನು ಡಿಟರ್ಜೆಂಟ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಡಿಶ್ ವಾಷರ್ ಡಿಟರ್ಜೆಂಟ್ ಪೌಡರು, ಬೇರೆ ಯಾವುದನ್ನು ನಾನು ತೋರಿಸ್ತಿದ್ದೀನಲ್ಲ ಈ ಕಂಪಾರ್ಟ್ಮೆಂಟಲ್ಲಿ ನೀವು ಎಷ್ಟು ಪಾತ್ರೆನ ಹಾಫ್ ಫಿಲ್ ಮಾಡಿರ್ತೀರೋ, ಫುಲ್ ಫಿಲ್ ಮಾಡಿರ್ತೀರೋ, ಅದ್ರ ಮೇಲೆ ನೀವು ಪೌಡರನ್ನು ಹಾಕಬೇಕಾಗುತ್ತೆ. ತುಂಬ ಜಾಸ್ತಿ ಹಾಕಿದ್ರೂ ಪಾತ್ರೆಗಳು ಕ್ಲೀನ್ ಆಗೋಲ್ಲ, ತುಂಬ ಕಡಿಮೆ ಹಾಕಿದರೂ ಪಾತ್ರೆಗಳು ಕ್ಲೀನ್ ಆಗೋಲ್ಲ. ನೋಡಿಕೊಂಡು ನೀವು ಹಾಕಬೇಕಾಗುತ್ತೆ. ಸೊ ನಾನಿವಾಗ ಡಿಟರ್ಜೆಂಟನ್ನು ಮುಕ್ಕಾಲು ಭಾಗ ಫಿಲ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ನಾನಿವಾಗ ಆನ್ ಮಾಡ್ತಾಯಿದ್ದೀನಿ. ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಿಶ್ ವಾಷರ್ ಆನ್ ಆಗುತ್ತೆ. ಸೈಕಲ್ ತೋರಿಸುತ್ತೆ, ಯಾವ ಸೈಕಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ನೀವು ಯಾವ ಸೈಕಲನ್ನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಡಿಪೆಂಡಿಂಗ್ ಅಪ್ಪ ನಿಮ್ಮ ಪಾತ್ರೆಗಳು ತುಂಬ ಜಿಡ್ಡಿದ್ರೆ, ತುಂಬ ಗಲೀಜಿದ್ರೆ ಅದ್ರ ಮೇಲೆ ನೀವು ಟೈಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ಪಾಟ್ಸು, ಪ್ಯಾನ್ಸು, ಹೈಜಿನ್ನು, ಸೊ ಸ್ಟಾರ್ಟ್ ಬಟನ್ ಇದೆ, ಹಾಫ್ ಲೋಡು, ಫುಲ್ ಲೋಡು. ಸೊ ನಿಮಗೆ ಯಾವ್ದು ಬೇಕೋ ಆ ಬಟನನ್ನು ನೀವು ಪ್ರೋಗ್ರಾಮಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 15 ಮಿನಿಟ್ಸ್ಗೆ ಸೆಟ್ ಮಾಡಿದ್ದೀನಿ. ಸಾಕು, ಪಾತ್ರೆಗಳೇನು ತುಂಬ ಗಲೀಜಾಗಿಲ್ಲ. ಸೊ ಹಾಗಾಗಿ ನಾನು 15 ಮಿನಿಟ್ಸಲ್ಲಿ ಹಾಟ್ ವಾಟರಲ್ಲಿ ಇದು ನೀಟಾಗಿ ವಾಶ್ ಆಗಿ ಮತ್ತು ಡ್ರೈ ಆಗಿ ಬರುತ್ತೆ. ಸೊ ಸ್ಪಾರ್ಕ್ಲಿಂಗ್ ಆಗಿರುತ್ತೆ. ತೋರಿಸ್ತೀನಿ. ಈ ನೋಡಿ, ಇದಕ್ಕೆ ವಾಟರ್ ಕನೆಕ್ಷನ್ನು ಮತ್ತು ಡ್ರೈನೇಜ್ ವಾಟರು ಔಟು ಮತ್ತು ವಾಟರ್ ಇನ್ ಕನೆಕ್ಷನನ್ನು ಸಹ ನಾನು ಒಳಗಡೆ ಮಾಡಿಸಿದ್ದೀನಿ. ನೋಡಿ, ನಾನು ಮೊದಲೇ ಡಿಶ್ ವಾಷರ್ ತೊಗೊಳ್ಳೋ ಐಡಿಯಾ ಇದ್ದಿದ್ದರಿಂದ ನಾನು ಒಳಗಡೆ ಪಾಯಿಂಟ್ ಮಾಡಿಸಿದ್ದೆ. ಬಟ್ ಕಿಚನಲ್ಲೇ ಪಾಯಿಂಟ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು. ಆ ಟೈಮಲ್ಲಿ ಅಷ್ಟು ನನಗೆ ಕಾನ್ಸೆಪ್ಟ್ ಬರಲಿಲ್ಲ. ಹಾಗಾಗಿ ನಾನು ಸೊ ಯುಟಿಲಿಟಿ ಏರಿಯಾದಲ್ಲೇ ಮಾಡಿಸಿದ್ದೀನಿ. ನೋಡಿ, 50 ಸೌಂಡ್ ನೋಡಿದ್ರಲ್ಲ. ಸೊ ವಾಷಿಂಗ್ ಮಿಷಿನ್ ಯಾವ ರೀತಿ ವಾಶ್ ಆಗ್ತಿತ್ತು, ಸೌಂಡ್ ಯಾವ ರೀತಿ ಬರ್ತಿತ್ತು ಅಂತ. ಸೊ ವಾಶೆಲ್ಲ ಆದಮೇಲೆ ಈ ರೀತಿ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ನಾವು ಹೋಗ್ಬಿಟ್ಟು ಮೇನ್ ಸ್ವಿಚ್ಚನ್ನು ಆಫ್ ಮಾಡಿಬಿಟ್ಟು ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಒಳಗಡೆ ಸ್ಟೀಮ್ ಇರುತ್ತೆ. ಓಪನ್ ಮಾಡಿದ ತಕ್ಷಣ ಬಿಸಿ ಗಾಳಿ ಬರುತ್ತೆ. ನಂದು 15 to 20 ಮಿನಿಟ್ಸ್ ಊಟ ಎಲ್ಲ ಆದಮೇಲೆ ಒಂದು 20 ಮಿನಿಟ್ಸ್ ಕೂಲ್ ಆಗಿತ್ತು. ಸೊ ನಾನು ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ಡ್ರೈ ಆಗಿ, ಎಷ್ಟು ಸ್ಪಾರ್ಕ್ಲಾಗಿ ಬಂದಿದೆ. ಸ್ವಲ್ಪನೂ ವಾಟರ್ ರೆಸಿಡ್ಯೂ ಇಲ್ಲ. ಎಷ್ಟು ನೀಟಾಗಿ ನಿಮಗೆ ಪಾತ್ರೆಗಳು ನೋಡಿ ಎಷ್ಟು ಶೈನಿಂಗ್ ಆಗಿದೆ, ನೋಡ್ತಾ ಇರ್ಬೋದು. ಜಸ್ಟ್ 20 ಮಿನಿಟ್ಸ್ ಆಗಿದೆ ಅಷ್ಟೇ ಸೈಕಲ್ ಕಂಪ್ಲೀಟಾಗಿ. ಹೆವಿ ಪಾತ್ರೆಗಳೆಲ್ಲ ನಾನು ಬಾಂಡಲೆ ಎಲ್ಲ ಇಟ್ಟಿದ್ದೆ, ನಾನು ಕಡಾಯಿ ಇಟ್ಟಿದ್ದೆ.
ಮಿಕ್ಸಿ ಜಾರು. ಸ್ವಲ್ಪ ವಾಟರ್ ಸ್ಟ್ಯಾಕ್ ಆಗುತ್ತೆ ಅಲ್ಲಿ, ನಾವು ಉಲ್ಟಾ ಇಟ್ಟಿರ್ತೀವಲ್ಲ ಅಲ್ಲಿ ನೋಡಿ. ಜ್ಯೂಸರು ಪ್ಲೇಟ್ಗಳೆಲ್ಲ ನೋಡ್ತಿರ್ಬೋದು, ತೋರಿಸ್ತೀನಿ. ನೋಡ್ತಾ ಹೋಗಿ ಎಷ್ಟು ಕ್ಲೀನಾಗಿದೆ. ಡಿಶ್ ವಾಷರ್ ಸೇಫ್ ಪ್ಲೇಟ್ಸ್ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ನಾನು ರೆಕಮೆಂಡ್ ಮಾಡ್ತೀನಿ, ನಿಮಗೆ ನಿಜವಾಗ್ಲೂ ಬಡ್ಜೆಟ್ ಇದ್ದರೆ, ನೀವು ವರ್ಕಿಂಗ್ ವುಮೆನ್ ಆಗಿದ್ದರೆ, ನಿಮಗೆ ತುಂಬ ಕಾಲು ನೋವು ತೊಳೆಯೋಕ್ಕಾಗ್ತಾಯಿಲ್ಲ ಪಾತ್ರೆಗಳನ್ನ, ಸೊ ಡೈಲಿ ಯೂಸ್ ಮಾಡಲ್ಲ ಅಂದ್ರೂ ಅಕೇಶ್ನಲ್ಲಾಗಿ ಯೂಸ್ ಮಾಡ್ತೀರಾ ಅಂತಂದ್ರೂ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟು. ಒಂದು ಸಲ ತೊಗೊಂಡು ಮನೇಲಿ ಫಿಟ್ ಮಾಡಿಸಿ ರೆಡಿ ಟು ಯೂಸ್ ಅನ್ನೋ ಥರ ಇದ್ದರೆ ನೀವು ಯಾವಾಗ ಬೇಕಾದರೂ ವೀಕ್ಲಿ ಒನ್ಸ್ ಅದನ್ನು ಡಿಶ್ ವಾಷರ್ನ ಆಪ್ರೇಟ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ. ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಕ್ಲೋಸ್ ಮಾಡಿದಾಗಲೂ ತೋರಿಸಿದ್ದೆ, ಓಪನ್ ಮಾಡಿದಾಗಲೂ ನಾನು ತೋರಿಸ್ತಾ ಇದ್ದೀನಿ ಪಾತ್ರೆಗಳನ್ನ ಯಾವ ರೀತಿ ನಾನು ವಾಶ್ಗೆ ಇಟ್ಟಿದ್ದೆ. ಸೊ ಸೈಕಲ್ ಮುಗಿದ್ಮೇಲೆ ಯಾವ ರೀತಿ ಪಾತ್ರೆಗಳು ವಾಶ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ನನಗಂತೂ ಈ ಡಿಶ್ ವಾಷರ್ ತುಂಬ ಇಷ್ಟ ಆಗಿದೆ. ತೊಗೊಳೋಕ್ಕಿಂತ ಮುಂಚೆ ತುಂಬ ಸಲ ಯೋಚನೆ ಮಾಡಿ ನಾನು ತೊಗೊಂಡಿದ್ದು. ಒನ್ ಟೈಮ್ ಇನ್ವೆಸ್ಟ್ಮೆಂಟು. ತೊಗೊಂಡಾಗ ಒಂದು 3 ಮಂತ್ಸ್ ರೆಗ್ಯುಲರಾಗಿ ಯೂಸ್ ಮಾಡಿದೆ, ಬಟ್ ಇವಾಗ ವೀಕ್ಲಿ ಒನ್ಸ್ ಟ್ವೈಸ್ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಂಗೆ ಸ್ವಲ್ಪ ಕಾಲು ನೋವು ಇವಾಗ ಕಡಿಮೆ ಆಗಿದೆ, ತುಂಬ ಏನಂತ ಹೆಲ್ತ್ ಇಶ್ಯೂ ಇಲ್ಲ, ಹಾಗಾಗಿ ನಾನು ವೀಕ್ಲಿ ಟ್ವೈಸ್ ಥ್ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್ ಆ್ಯಸ್ ಆಫ್ ನೌ. ನೋಡಿ ನಾನು ಆವಾಗಲೇ ಸ್ಪೂನ್ ತೋರಿಸಿದೆ. ಎಲ್ಲ ಪಾತ್ರೆಗಳನ್ನ ನೀವು ಯಾವ ರೀತಿ ಇಟ್ಟಿದ್ರೋ ಅದೇ ರೀತಿ ಅದೇ ಒಂದು ಕಂಡೀಷನಲ್ಲಿರುತ್ತೆ. ತುಂಬ ನಿಮಗೆ ಒಂಥರ ಅನಿಸುತ್ತೆ ಯಾವ ರೀತಿ ವಾಶ್ ಆಗುತ್ತೆ ಸೊ ಡಿಶ್ ವಾಷರ್ ಅಂತ. ಸೊ ಐ ಹೋಪ್ ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.